ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು KCT ಆಪ್ಷನಿಟಿ ಡಿಲೇ ಆಗ್ಬೋದಲ್ಲ ಅಂತ ಕೇಳ್ತಾಯಿದ್ರು. ಯಾಕಂದರೆ ಇವಾಗ ಜಸ್ಟು ಸುಪ್ರೀಂ ಕೋರ್ಟಲ್ಲಿ ಒಂದು ಹಿಯರಿಂಗ್ ಇತ್ತಲ್ಲ, NT ಅವರು ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರಲ್ಲ ಸುಪ್ರೀಂ ಕೋರ್ಟಿಗೆ. ಏನಂದರೆ ಎಕ್ಸಾಮ್ ನಡೆಸ್ತಾರಂತ. ಯಾವುದಂದರೆ 1563 ಸ್ಟೂಡೆಂಟ್ಸ್ ಏನಿದಾರಲ್ಲ, ಏನು ಗ್ರೇಸ್ ಮಾರ್ಕ್ಸ್ ಇದೆಯಲ್ಲ ಅವ್ರದ್ದು ಎಕ್ಸಾಮ್ ನಡೆಸ್ತಾರಂತ ಹೇಳಿದ್ದಾರೆ 23 ಜೂನ್ಗೆ. ಅದರ ರಿಸಲ್ಟು ನಿಮಗೆ ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ, 30 ಜೂನ್ ಅರೌಂಡ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮದು ಕೌನ್ಸಿಲಿಂಗ್ ಏನಾರ ಡಿಲೇ ಆಗ್ಬೋದಲ್ಲ ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ಅದು ಕೌನ್ಸ್ಲಿಂಗು ಅವ್ರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟು ಡೈರೆಕ್ಟಾಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟು ಕೌನ್ಸ್ಲಿಂಗಲ್ಲಿ ಡಿಲೇ ಆಗಲ್ಲ, ಆ್ಯಸ್ ಇಟ್ ಈಸ್ ನಡೀತಾ ಇರಬೇಕಂತೂ ಅದು ಸ್ಟೇ ಕೊಡೋಕ್ಕಾಗಲ್ಲ. ಕಂಟಿನ್ಯೂಸು ಎಲ್ಲ ಸ್ಟೇಟ್ದು ಕೌನ್ಸ್ಲಿಂಗ್ ಆ್ಯಸ್ ಇಟ್ ಈಸ್ ನಡೀತಾ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲೇನು ಚೇಂಜಸ್ ಇಲ್ಲ. ಆದರೆ ನಿಮ್ದು ನೀಟ್ ರಿಸಲ್ಟ್ ಬಂದ ಮೇಲೆ ನಿಮ್ದು ರ್ಯಾಂಕಿಂಗ್ ರೀಶಫಲ್ ಆಗೋದಂತೂ ಪಕ್ಕ. ಯಾಕಂದರೆ ಇವ್ರ ಎಕ್ಸಾಮ್ ಬರೆದ್ರೂ ಚೇಂಜಸ್ ಆಗೇ ಆಗುತ್ತೆ ಮಾರ್ಕ್ಸು. ಸೊ ಅವಾಗ ರ್ಯಾಂಕ್ ಚೇಂಜಸ್ ಆಗುತ್ತೆ, ಭಾಳಷ್ಟು ಆಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಆದರೆ ಆಗುತ್ತೆ ನೀಟ್ದವರು. ಈಗ ಆಪ್ಷನ್ ನೋಡೋದಾದರೆ ಫ್ರೆಂಡ್ಸ್, ಪ್ರತಿ ವರ್ಷವೂ ಲಾಸ್ಟ್ ಇಯರಿಂದನೂ ಏನು ಮಾಡ್ತಾರೆ ಅಂದರೆ KCT ನೀಟು ಆಪ್ಷನ್ ಎರಡು ಎಟ್ ಎ ಟೈಮ್ ಮಾಡ್ತಾಯಿದ್ದಾರೆ. ಸೊ ಎಟ್ ಎ ಟೈಮ್ ಮಾಡಬೇಕಂದ್ರೆ ಇವಾಗ ಎಟ್ ಎ ಟೈಮ್ಲೇ ಮಾಡಬೇಕು. ಬಟ್ ಇನ್ನು KCT ಕಡೆಯಿಂದ ಸೀಟ್ ಮೆಟರ್ಸ್ ಕೂಡ ಬಂದಿಲ್ಲ. ಗೌರ್ಮೆಂಟ್ ಕಡೆಯಿಂದ ಸೀಟ್ ಮೆಟರ್ಸ್ ಬರುತ್ತೆ. ಯಾವಂದರೆ ಯಾವ್ಯಾವ ಕಾಲೇಜಲ್ಲಿ SS ಸೀಟ್ ಅಂತ ಬರುತ್ತೆ, ಒಂದು ಅದು ಪಿ ಸ್ಟ್ರಕ್ಚರ್ ಎರಡೂ ಬರುತ್ತೆ. ಇನ್ನೂ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅವರು. ಅದು ಬಂದ ಮೇಲೆ ಅವರು ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಆಗುತ್ತೆ. ನೀಟ್ ಜೊತೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀಟ್ ರಿಜಿಸ್ಟ್ರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರು. ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕಿತ್ತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರು. ಮೋಸ್ಟ್ ಪ್ರಾಬಬಲ್ ನನ್ನ ಪ್ರಕಾರ ಫ್ರೆಂಡ್ಸ್ ಡಿಲೇ ಅಷ್ಟೊಂದಾಗಲ್ಲ. ಓಕೆ, ಸ್ವಲ್ಪ 1 ವೀಕು ವೇರಿಯೇಷನ್ ಆಗುತ್ತೆ ಅಷ್ಟೇ, ಫುಲ್ ಚೇಂಜಸ್ ಆಗಲ್ಲ. ಯಾಕಂದರೆ ಆ್ಯಕ್ಚುಲಿ ಈ ಮಂತು ಎಂಡಲ್ಲಿ ಸ್ಟಾರ್ಟ್ ಆಗಬೇಕಿತ್ತು ಯಾವುದು ಆಪ್ಷನ್ ಎಂಟ್ರಿ. 1 ವೀಕು ಮುಂದೆ ಹೋಗ್ಬೋದಂತ ಚಾನ್ಸ್ ಇದೆ ಎಲ್ಲ ಕಡೆಯಿಂದ. ಜುಲೈ ಫಸ್ಟ್ ವೀಕ್ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಇನ್ ಕೇಸು ಇವಾಗ 20 ಒಳಗಡೆ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ನೀಟ್ ರಿಜಿಸ್ಟ್ರೇಷನ್ ಏನು ಫರ್ಕ್ ಬಿಡಲ್ಲ ಅದ್ರ ಬಗ್ಗೆ. ಯಾಕಂದರೆ ರ್ಯಾಂಕಿಂಗ್ ಜಾಸ್ತಿ ವೇರಿ ಆಗಲ್ಲ, ಆದರೂ ಸ್ವಲ್ಪ ಆಗುತ್ತೆ. ಸೊ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ ಅವರು. ನೀಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ KCT ನೀಟ್ ಎರಡು ಸೇರಿ ನಡೆಸೋದಾದರೆ ಆಪ್ಷನ್ ಎಂಟ್ರಿದು ಶೆಡ್ಯೂಲ್ ಬಿಡಬೇಕಾಗುತ್ತೆ, ಫಸ್ಟ್ ರೌಂಡ್ದು ಎರಡು ಸೇರಿಸಿ. ಸೊ ಶೆಡ್ಯೂಲ್ ಬಿಡೋದಾದರೆ ಈ ಮಂತ್ ಎಂಡಲ್ಲಿ ಶೆಡ್ಯೂಲ್ ಬಿಡಬೇಕಾಗುತ್ತೆ, ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ 10 ಡೇಸ್ ಬೇಕು ನೀಟ್ ರಿಜಿಸ್ಟ್ರೇಷನು ಮತ್ತು ನಿಮ್ಮದೆಲ್ಲ ಡಾಕ್ಯುಮೆಂಟ್ ಅಪ್ಲೋಡು, ಅವ್ರು ವೆರಿಫಿಕೇಷನ್ ಎಲ್ಲ ಮಾಡೋಕ್ಕೆ, ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಟೈಮ್ ತೊಗೊಂಡ್ರೆ 10 ಡೇಸ್ ಬೇಕಾಗುತ್ತೆ. ಸೊ ಇನ್ ಕೇಸ್ ಅವರು ಇನ್ನು ನೆಕ್ಸ್ಟ್ 3-4 ಡೇಸಲ್ಲಿ ಬಿಟ್ಟರೆ 25 ತನಕ ಎಲ್ಲ ಮುಗಿಸ್ತಾರೆ, ಮಂತ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ಚಾನ್ಸ್ ಆಗೋದು ಸ್ಟಾರ್ಟ್ ಇದೆ. ಸೊ ಎಲ್ಲ ಟೆನ್ಷನ್ ತೊಗೊಬೇಡಿ, ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಈಗ ಮತ್ತೆ ನಿಮ್ಗೆ ಮತ್ತೊಂದು ಸ್ವಲ್ಪ ದಿನ ಟೈಮ್ ಸಿಕ್ತು ನೀವು ಕಾಲೇಜ್ ಲಿಸ್ಟ್ನ ಫೋಕಸ್ ಮಾಡೋಕ್ಕೆ. ಕಾಲೇಜ್ ಬಗ್ಗೆ ಹೆವಿ ರಿಸರ್ಚ್ ಮಾಡಿ, ಓಕೆ, ಫೋಕಸ್ ಮಾಡಿ, ಲಿಸ್ಟ್ ಬಗ್ಗೆ ಫೋಕಸ್ ಮಾಡಿ. ಇವಾಗ ಈ ಚೇಂಜಸ್ ಮಾಡೋದ್ರೆ ಮಾಡ್ಕೊಂಡು ಇಟ್ಕೊಳ್ಳಿ, ಮತ್ತೆ ಟೈಮ್ ಸಿಕ್ಕಿದೆ ನಿಮಗೆ. ಓಕೆ ಫ್ರೆಂಡ್ಸ್, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲ ಕಟಾಪ್ ಬಗ್ಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್